ಈ ಸಾಂಗಿನ ಸ್ಪೆಷಾಲಿಟಿ ಎಲ್ಲ ನಿಮ್ಗೆ ಗೊತ್ತಿದ್ಯಾ? ಏನು ಮಿಸ್ಟರ್ ಲೋಕೇಶ್? ಗೊತ್ತಿಲ್ವಾ? ನಿನ್ ಗೊತ್ತಾ? ಗೊತ್ತಿಲ್ವಾ? ರವಿ ಸರ್ ಫ್ಯಾನ್ ಆಗಿ ಈ ಸಾಂಗಿನ ಸ್ಪೆಷಾಲಿಟಿ ಗೊತ್ತಿಲ್ಲ ಅಂದ್ರೆ ನಗ್ತಾರೆ. ನಂಗೆ ಅವ್ರು ಒಂದೊಂದು ಸಾಂಗು ಸ್ಪೆಷಲ್ ಆಗಿ ಅಲ್ಲ, ಈ ಸಾಂಗ್ ತುಂಬಾ ಸ್ಪೆಷಲ್ ಆಗಿದೆ. ಏನಾದ್ರು ಸ್ಪೆಷಾಲಿಟಿ? ಸಿಂಪಲ್, ಏನ್ ಗೊತ್ತಾ, ನಾವು ಅಂತಾಕ್ಷರಿ ಆಡ್ತೀವಲ್ಲ ಅದೇ ರೀತಿಯಲ್ಲಿ ಯಾವ ವರ್ಡ್ ಇಂದ ಎಂಡ್ ಆಗುತ್ತೆ ನೆಕ್ಸ್ಟ್ ಸಾಲು ಅದರಿಂದಾನೇ ಶುರು ಆಗುತ್ತೆ. ವಾವ್, ಹೌದು. ಏನೌದು? ಗೊತ್ತಾಯ್ತು ಚಪ್ಪ. ನೋಡಿ ಎಷ್ಟು ಬ್ಯೂಟಿಫುಲ್ ಕಂಪೋಸಿಷನ್. ಕಮಾನ್. ಹೇಳಿರಿ ಗುಟ್ಟು ಕಾಂಬಿನೇಷನ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ಸ್. 20-25 ವರ್ಷ ಹಳೆ ಪಿಕ್ಚರ್, yes. ಆದ್ರೂ ಇವತ್ತು ಅಷ್ಟು ಕ್ಯಾಚಿ ನಂಬರ್ ಅಂದ್ರೆ ಹ್ಯಾಟ್ಸ್ ಆಫ್ ಟು ದ ಬೋತ್ ದ ಲೆಜೆಂಡ್. ನೀನ್ ಎಲ್ಲೇ ಹೋಗಿ ಆರ್ಕೆಸ್ಟ್ರಾ ಆಡಿದಾಗ್ಲೂ ಈ ವಿಷಯ ನೀನ್ ಹೇಳ್ಬೇಕು, ಚೋರ್ಜಿ ಗೊತ್ತಾಯ್ತಾ? ಅವಾಗ ನನ್ನ ಜ್ಞಾಪಿಸ್ಕೊಂಡು ಹೇಳ್ಬೇಕು ನೀನು. 100% ಜಿ. ಓಕೆ. ಅವರ್ ಮಿಸ್ಟರ್ ಲಂಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್, ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್ಸ್. ಪೇಪರ್ ಎಲ್ರ ಮನೇಲೂ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೆ ಪೇಪರ್ ಬರುತ್ತೆ. ನಮ್ಮ ಮನೆ ನೋಡಿ, ಅರ್ಧ ಗಂಟೆ ಹೋದ್ರೆ ಗುಡ್ ನೈಟ್ ಮೆಸೇಜ್ ಶುರು ಆಗುತ್ತೆ, ಇವಾಗ ಪೇಪರ್ ಆಗ್ತಾನೆ. ಏಯ್ ಸ್ಟೂಪಿಡ್ ಫೆಲ್ಲ, ಯಾವನವನು ಈ ಟೈಮಿಗೆ ಪೇಪರ್ ಆಗ್ತಿರೋದು? ಕರೆಕ್ಟ್ ಟೈಮಿಗೆ ಪೇಮೆಂಟ್ ಕೊಟ್ರೆ ಕರೆಕ್ಟ್ ಟೈಮಿಗೆ ಪೇಪರ್ ಹಾಕ್ತೀನಿ. ಬರ್ತಾ ಬರ್ತಾ ಈ ಯಂಗರ್ ಜನರೇಷನ್ ಎಲ್ಲಾನು ದುಡ್ಡಲ್ಲೇ ಅಳಿಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಏನೋ 1-2 ವರ್ಷ ಪೇಮೆಂಟ್ ಕೊಟ್ಟು ಲೇಟ್ ಆಗಿ ಕೊಟ್ಟಿರ್ಬೋದು, ಅದಕ್ಕೆ ಇಷ್ಟೊಂದೆಲ್ಲ ಮಾಡೋದು. 2 ವರ್ಷ ನೋಡಿ, ಈ ಜೇನುತುಪ್ಪ ಮತ್ತೆ ನ್ಯೂಸ್ ಬೇಗ ಕೆಟ್ಟೋಗಲ್ವಂತೆ. ಏನಿದೆ ಅಂತ ಓದ್ಬಿಡೋಣ. ರಾಜ್ಯಾದ್ಯಂತ ಇಂದು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದ್ದು ವಿಗ್ ಹಾಕೊಂಡ್ರಲ್ಲ ಜೋಪಾನವಾಗಿರ್ಬೇಕೆಂದು ಎಚ್ಚರಿಸಲಾಗಿದೆ. ಸರ್, ನಿಮ್ಗೆ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್ ಫಾರ್ ಯು. ಛತ್ರಿ ಇದೆಯಲ್ಲ, ನಿಮಗ್ ನೀವ್ ಯಾಕೆ ಬೈಕೋತಾ ಇದ್ದೀರಾ? ಮುಂದಿನ ಸಮಾಚಾರ. ಈ ಬಾರಿಯ ಒಲಿಂಪಿಕ್ಸ್ ಗೇಮ್ಗೆ ಡಬಲ್ ಗೇಮ್ ಆಡುವವರನ್ನು ಸೇರಿಸಬೇಕೆಂದು ಒತ್ತಾಯ ಮಾಡಲಾಗಿದೆ. ಅಮ್ಮ ರೆಮ್ಮ, ನೀನ್ ಒಲಿಂಪಿಕ್ಸ್ ಸೆಲೆಕ್ಟ್ ಆಗಿದ್ಯಾ? ಡಬಲ್ ಗೇಮ್ ಆಡೋರಂತೆ. ಪರ್ಫೆಕ್ಟ್ ಫಾರ್ ಯು. ಡಬಲ್ ಗೇಮ್. ಡಬಲ್ ಗೇಮ್. ವಾ, ಈ ನ್ಯೂಸ್ ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿತ್ತು. ಗುನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಮ ವಿಚಿತ್ರ ಹಾಗೂ ವಿಶೇಷ ರೆಕಾರ್ಡ್ಗಳಿಗೆ 50 ಲಕ್ಷ ನಗದು ಬಹುಮಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 50 ಲಕ್ಷ ಫೋನ್ ನಂಬರ್ಗೆ ಬೇರೆ ಕೊಟ್ಟೋನ್ರಿ, ಮಿಸ್ ಮಾಡ್ಕೋಬಾರ್ದು. 1 ನಿಮಿಷ ಫಸ್ಟ್ ನಮ್ಮವ್ರಿಗೆ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತೀನಿ. ಬಾಯ್ಸ್, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ವಿಚಿತ್ರವಾದಂತ ರೆಕಾರ್ಡ್ ಮಾಡಿದ್ರೆ ಗುನ್ನಿಸ್ ರೆಕಾರ್ಡ್ ಅವ್ರು ಬಂದು 50 ಲಕ್ಷ ಕೊಡ್ತಾರಂತೆ. ದಯವಿಟ್ಟು ನೀವು ಯಾವ್ದಾದ್ರು ಒಂದು ಒಳ್ಳೆ ಗೆಟಪ್ ಹಾಕೊಂಡು ಬಂದಿಲ್ಲಿ ಯಾವ್ದಾದ್ರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬೇಕಾಗಿದೆ. 50 ಲಕ್ಷ ಬಂತು ಅಂದ್ರೆ ನಾವೆಲ್ಲ ಪಾರ್ಟಿ ಮಾಡ್ಬೋದು. ಓಕೆನಾ? ಬೇಗ ರೆಡಿಯಾಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಗುನ್ನಿಸ್ ರೆಕಾರ್ಡ್ ಅವ್ರು ಕಾಲ್ ಮಾಡೋದೇ ಮತ್ತೆ. ಹಲೋ, ಗುನ್ನಿಸ್ ರೆಕಾರ್ಡ್ ಅವರ? ನಾನು ಮಜಾ ಟಾಕೀಸ್ ಇಂದ ಸುಜಾ ಮಾತಾಡ್ತಿರೋದು. ಸರ್, ನಾವೆಲ್ಲ ಸೇರ್ಕೊಂಡು ಒಂದು ರೆಕಾರ್ಡ್ ಮಾಡ್ಬೇಕು ಅಂತ ಇದೀವಿ ಸರ್. ಅದೇ ಸರ್, 50 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದಿರಲ್ಲ, ನೀವು ಮಜಾ ಟಾಕೀಸ್ ಮನೆಗೆ ಬಂದ್ಬಿಡಿ ಸರ್. ಬರ್ತಾ ಊಟ ಮಾಡ್ಕೊಂಡ್ ಬನ್ನಿ ಸರ್. ಊಟ ಆಯ್ತಾ? ವೆರಿ ಗುಡ್ ಸರ್. ಹಾಗಾದ್ರೆ ನನಗೂ ಸ್ವಲ್ಪ ಪಾರ್ಸಲ್ ತಗೊಂಡ್ ಬನ್ನಿ ಸರ್. ಚಿಕನ್ ಬಿರಿಯಾನಿ ಆದ್ರೆ ಓಕೆ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ಸರ್. ಅಬ್ಬಾ, ಒಟ್ಟಿನಲ್ಲಿ 50 ಲಕ್ಷ ನಮ್ಗೆ ಫಿಕ್ಸ್. ಓಕೆ, ಇವತ್ತು ಮಜಾ ಮನೆಗೆ ಬರ್ತಾ ಇರೋ ಗೆಸ್ಟ್ ಗ ಪರಿಚಯ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಈ ಗಂಡು ಗ್ರೇಟ ಹೆಣ್ಣು ಗ್ರೇಟ ಅಂತ ಚರ್ಚೆ ಬಂದಾಗ, ಅದರಲ್ಲೂ ಅಡಿಗೆ ವಿಚಾರದಲ್ಲಿ ಏನಾದ್ರು ಈ ಚರ್ಚೆ ಬಂದಾಗ ಎಲ್ಲರೂ ಹೇಳೋದು ಒಂದೇ ಮಾತು, ಭೀಮಸೇನ ನಾಳ ಮಹಾರಾಜ ಗಂಡಸರು. ಅದಕ್ಕೋಸ್ಕರ ಅವರು ಬೆಸ್ಟ್ ಕುಕ್ಕು, ಅಡಿಗೆಯಲ್ಲಿ ಗಂಡಸರೇ ಬೆಸ್ಟ್ ಅಂತ ವಾದ ಬರುತ್ತೆ. ಅದೇ ಅಷ್ಟೇ ಯಾಕೆ,
ನಮ್ಮ ಅಣ್ಣವರು ಹಾಡಲ್ಲೇ ಹೇಳ್ಬಿಟ್ಟಿದ್ದಾರೆ, ಭೀಮಸೇನ ನಳ ಮಹಾರಾಜ ಗಂಡಸರಲ್ಲವೇ. ಸೊ ಈ ವಿಚಾರವಾಗಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ಇತ್ತೀಚೆಗೆ ಅಷ್ಟೇ ಭೀಮಸೇನ ನಳ ಮಹಾರಾಜ ಅನ್ನೋ ಒಂದು ಸಿನಿಮಾ ನಮ್ಮ ಆನ್ಲೈನ್ ಅಲ್ಲಿ ಅಂದ್ರೆ OTT ಅಲ್ಲಿ ರಿಲೀಸ್ ಆಗಿದೆ. ಅದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಇವತ್ತು ಆ ಚಿತ್ರತಂಡದವರು ಬಂದು ನಮ್ಮ ಮಜಾ ಮನೆಯಲ್ಲಿ ಅವರ ಅನುಭವದ ಬಗ್ಗೆ ಹಂಚ್ಕೋತಾರೆ. ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಮಾಡಿ ಅರವಿಂದ್, ಆರೋಹಿ, ವಿಜಯ್ ಚೆಂಡೂರ್, ಪ್ರಿಯಾಂಕಾ ಅಂಡ್ ಡೈರೆಕ್ಟರ್ ಕಾರ್ತಿಕ್. ದಾರಿ ತಪ್ಪಿ ನಾಡುದ್ರ ಕೆಳಾಯ್ತದೆ, ದಾಂಡಿನಾಗಿ ಬೆಳುತ್ರ ದಂಡವಾಯ್ತದೆ, ದಾನ ಧರ್ಮ ಮಾಡಿದ್ರೆ ಸುಖವಾಯ್ತದೆ. ಆಯ್ತದೆ ಆಯ್ತದೆ ಆಯ್ತದೆ. ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಟು ಮಜಾ ಟಾಕೀಸ್. ಅದೇನು ಬಿಂದಿ ಇಟ್ಕೊಂಡು ಚೊಂಬಿಟ್ಕೊಂಡು ಎಲ್ಲ ಒಂದು ಪಾಪ ಕಸದು ಮೊರ ಇಟ್ಕೊಂಡು. ಇದು ಮೊರ ಅಲ್ಲ, ಹಾ. ಇದು ಚಾ ಮೊರ. ಚಾಮರ ಸೇವೆ ಭೀಮಸೇನ ಬರ್ಬೇಕಾದ್ರೆ ಹಾ. ಸಿಕ್ಲಿಲ್ಲ ಚಾಮರ, ಹಾ. ಅಟ್ಲೀಸ್ಟ್ ಚಾ ತೆಗೆದ್ಬಿಟ್ಟು ಮೊರನಾದ್ರು ಹಾಕೋಣ, ಚಾ ಕೊಡ್ತಿರಲ್ಲ ಅಂತ ಇದು ಅನ್ಕೊಂಡೆ. ಗದೆ ಸರ್. ಯಾಕೆ ಈ Heights ಸುಳ್ಳು- of creativity. ನೀವು ನೋಡಿಲ್ವಾ ಹಾಲು ಜನನಲ್ಲಿ ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ. ಹಂಗೆ ಶಾಬಾಷ್, ವೆರಿ ಗುಡ್. ಸೊ ವೆಲ್ಕಮ್ ಟು ಮಜಾ ಟಾಕೀಸ್. ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡೋಣ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಸಿನಿಮಾ ಹೆಸರು ಭೀಮಸೇನ ನಳ ಮಹಾರಾಜ. ಅಂದ್ರೆ ಆ ಟೈಟ್ಲ್ ಹೇಳುತ್ತೆ ಇದು ಅಡ್ಗೆ ಬೇಸ್ಟ್ ಅಂತ. ಬಟ್ ಈ ಸಿನಿಮಾದಲ್ಲಿ ನನಗೆ ಬಹಳ ಖುಷಿಯಾಗಿದ್ದು ಒಂದು ವಿಷಯ ಕೇಳಿ, ತಮ್ಮಿಬ್ಬರಿಗೂ ಅರವಿಂದ್ ಮತ್ತೆ ವಿಜಿ ಇಬ್ಬರಿಗೂ ಕಿಸ್ಸಿಂಗ್ ಸೀನ್ ಇತ್ತಂತಲ್ಲ. ಸರ್ ಹಿಂಗೆ ಮೋಸ ಹೋಗ್ಬಿಟ್ವಿ ಸರ್ ನಾವು. ಅದು ನಾನು ಹೇಳ್ತೀನಿ ಸರ್. ನಾನು ನಿಮ್ಮಿಬ್ಬರಿಗೂ ಸಪರೇಟ್ ಒಂದು ಕಿಸ್ಸಿಂಗ್ ಸೀನ್ ಅನ್ಕೊಂಡೆ. ಸರ್ ಹಂಗೆ ಮೋಸ ಹೋಗಿದ್ದು. ನಮ್ಗೆ ಫಿಲಂ ಕರ್ಕೊಂಡ್ ಬಂದಾಗ ಕಿಸ್ಸಿಂಗ್ ಸೀನ್ ಇದೆ ಅಂದ್ರು. ನಾವೇನೋ ಬಿದ್ಬಿಟ್ವಿ ಹೀರೋಯಿನ್ ಜೊತೆ ಕಿಸ್ಸಿಂಗ್ ಸೀನ್ ಇದು ಅದು ಅಂತ. ಆದ್ರೆ ಅಲ್ಲಿಗೆ ಬಂದ್ಮೇಲೆ ಕಿಸ್ ಇವ್ರಿಗೆ ಪ್ರಿಯಾಂಕಾ, ವಾಟ್ ಈಸ್ ಯುವರ್ ನಿಕ್ ನೇಮ್? ಪಿಂಕಿ ಪ್ರಿಯಾಂಕಾ ಅಂದ್ರೆ ಪಿಂಕಿ ಅಂತ. ಪಿಂಕಿ. ಪಿಂಕಿ ಬಟ್ ಬಲ್ಲ ಮೂಲಗಳಿಂದ ನಮ್ಗೆ ಬೋಂಡಾ ಅಂತ ಕರೀತಾರೆ ಅಂತ ಗೊತ್ತಾಗಿದೆ. ಅದು ಮುಂಚೆ ಈಗ ಪಕೋಡ. ಹೌದಾ? ಏನು ವಾಟ್ ಇಸ್ ಬೋಂಡಾ? ಏನಕ್ಕೆ ಆ ನಿಕ್ ನೇಮ್ ಏನಕ್ಕೆ ಬಂತು ಬೋಂಡಾ ಅಂತ? ನಂಗೆ ಬೋಂಡ ಅಂದ್ರೆ ಇಷ್ಟ ಇಲ್ಲ. ಬೋಂಡ ತಿನ್ನಕ್ಕೂ ಇಷ್ಟ ಇಲ್ದೆ, ಹಾ, ಆದ್ರೆ ಬೋಂಡ ಅಂತ ಕರೆಯೋದ್ ನಂಗೆ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಡುಮ್ಮಿ. ಹಾ. ಎಲ್ರು ನನ್ನ ಬೋಂಡ ಬೋಂಡ ಅಂತಿದ್ರು. ಮತ್ತೆ ನಾನು ಎಲ್ಲೋದ್ರು ಅವ್ರು ಅನ್ನ ಸಾಂಬಾರ್ ತಿಂತಿದ್ರು ನನ್ಗೆ ಬೋಂಡ ಬೇಕು ಅಂತಾನೆ ಕೇಳ್ತಿದ್ದೆ. ಹಾ. ಆಮೇಲೆ ಏನ್ ತಿಂದೆ ಬೆಳಿಗ್ಗೆ ಅಂದ್ರೆ ಬೋಂಡ, ರಾತ್ರಿ ಏನ್ ತಿಂದೆ ಬೋಂಡ. ಅದ್ ಯಾಕೆ ನಾನ್ ಅಂತಿದ್ದೆ ಅಂತ ಇವಾಗ ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಬೋಂಡ ಅಂತ ಇಡೀ ಊರಲ್ಲೆಲ್ಲ ಬೋಂಡ ಅಂತಾನೆ ಕರೀತಾ ಇದ್ರು. ಮೇ ಬಿ ನನ್ ಕೆನ್ನೆ ದಪ್ಪಗಿತ್ತು ಅಂತ ಏನಾದ್ರು ಬೋಂಡ ಅಂತಿದ್ರು ಗೊತ್ತಿಲ್ಲ. ಓಕೆ, ಹೇಳ್ಬೇಕು ನಾನು. So ನೋಡಿ, ಇವತ್ತು ಕಾರ್ಯಕ್ರಮ ನೋಡ್ತಾ ಇರೋರು ಎಲ್ಲರೂ ಮನ್ಸಲ್ಲಿ ಇಟ್ಕೊಳ್ಳಿ, ಪ್ರಿಯಾಂಕಾಗೆ ಬೋಂಡಾ ಅಂತ ಕರೆದ್ರೆ ಇಷ್ಟ ಆಗಲ್ಲ. ದಯವಿಟ್ಟು ಯಾರು ಬೋಂಡಾ ಅಂತ ಕರಿಬೇಡಿ. ಆಮೇಲೆ ಬೋಂಡಾ ಅಂತ ಕರೆದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೋಂಡಾ ಅಂತ ಕರಿಬೇಡಿ. ಅವ್ರಿಗೆ ಬೇರೆ ಏನ್ ಬೇಕಂದ್ರೂ ಕರಿಬಹುದು, ಆದ್ರೆ ಬೋಂಡಾ ಅಂತ ಕರೆಯೋಂಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬೋಂಡಾ ಅಂತ ಕರಿಯಲ್ಲ. ಬಟ್ ಬೋಂಡಾ ಅಂತ ಕರಿಬೇಕು ಅಂದ್ರೆ ನಾನು ಬೋಂಡಾ ಅಲ್ದೆ ಇನ್ನೇನಂತ ಕರಿಬಹುದು? ಅವಾಗ್ಲಿಂದ ಬೋಂಡಾನೆ ಅಂತಿದ್ದೀರಲ್ಲ. ಆಯ್ತಮ್ಮ, ಲಾಸ್ಟ್ ಟೈಮ್ ಹೇಳ್ಬಿಡ್ತೀನಿ, ಇನ್ಮೇಲೆ ನಾನು ಬೋಂಡಾ ಅಂತ ಕರೆಯಲ್ಲ. ಓಕೆ, ಇದೇ ಲಾಸ್ಟ್ ಬೋಂಡಾ ಅಂತ ಕರೆದಿದ್ದು. ಬೇಡ, ನೆಕ್ಸ್ಟ್ ಟೈಮ್ ಏನಾದ್ರು ಬೋಂಡಾ ಅಂತ ಕರೆದ್ರೆ ಆವಾಗ ನೀನ್ ನಂಗೆ ಜ್ಞಾಪಿಸ್ಬೇಕು ದಟ್ ಬೋಂಡಾ ಅಂತ ಕರಿಬಾರ್ದು ಅಂತ. ಇವಾಗ ಬೇಡ. ಇವತ್ತು ಯಾವ್ದೇ ಕಾರಣಕ್ಕೂ ನೀವು ಬೋಂಡಾ ತರೋದಕ್ಕೆ ಹೋಗ್ಬಿಟ್ರಿ ಕಣ. ನಾನೇನಾದ್ರು ಮತ್ತೆ ಬೋಂಡಾ ಅಂತ ಕರೆದ್ರೆ ಬೋಂಡಾದಲ್ಲೇ ಹೊಡೆದ್ ಬಿಡಮ್ಮ. ಓಕೆನಾ? ಸಾಕು. ಬೋಂಡಾ ಸಾಕಾಯ್ತಾ? ಅಲ್ಲ, ಬೋಂಡ ಅಂತ ಕರಿಬೇಡಿ, ಸಾಕು. ಅಲ್ಲ ಅಮ್ಮ ಕರೆದ್ಮೇಲೆನೆ ಅದು ಬೋಂಡಾ ಆಗೋದಲ್ವಾ? ಕರೀದೇನೆ ಬೋಂಡಾ ಹೆಂಗಾಗುತ್ತದು? ನಾನು ಬೋಂಡಾ ಕರಿಯಲ್ಲ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ನ ಬೋಂಡಾ ಅಂತ ಕರಿಯಲ್ಲ ಅಂತ ಇರೋದು. ಪ್ಲೀಸ್, ಸೊ ಬೋಂಡಾ ಕರೀದೇ ಇದ್ರೆ ನಾವು ಬೋಂಡ ಕೊಡಿಸ್ತೀನಿ ನಾನು ನಿಮಗೆ, ಬಿಟ್ಬಿಡಿ ಇಲ್ಲೇ. ಬೇಡ, ಪ್ರಿಯಾಂಕಾಗೆ ಇಷ್ಟ ಆಗ್ದಿರೋ ಬೋಂಡಾ ನಮ್ಗೆ ಹಾಕ್ಬೇಕು. ನಾವು ಬೋಂಡಾ ತಿನ್ನಲ್ಲ. ಅಲ್ಲ ನಿಮಗೂ ಬೋಂಡಾ ಇಷ್ಟ ಅಲ್ವಾ? ಹೌದು. ಮತ್ತೆ ಬೋಂಡಾ ಬೇಕಾ? ಅಲ್ಲ, ನನಗೆ ಅದ್ ಕರಿಬೇಡಿ, ಇರಿಟೇಟ್ ಆಗುತ್ತೆ. ನಾವು ವಿ ಆರ್ ನಾಟ್ ಕಾಲಿಂಗ್ ಯು ಅಟ್ ಆಲ್ ಬೋಂಡಾ.
ನಾವು ಬೋಂಡಾ ಅಂತ ಕರಿತಾ ಇದೀವಿ. ಈ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ನಾನು ಹೇಳ್ಸಿದ್ರೆ ಇವಾಗ್ಲೇ 100 ದಾಟ್ತೇನೋ. ಏನು ಬೋಂಡಾನ? ಆರೋಹಿ, ಸರ್ ಈ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಅದೆಲ್ಲ ಸರ್ವೇ ಸಾಮಾನ್ಯ. ಆದ್ರೆ ಈ ಡೈರೆಕ್ಟರ್ಗೆ ಎಣ್ಣೆ ಬಾಟಲ್ ತರಿಸೋದಕ್ಕೆ ಹೇಳಿದಂತಲ್ಲಪ್ಪ, ಯಾಕಪ್ಪ? ನಿಮ್ಗೂ ಗೊತ್ತಾಗೋಯ್ತಾ? ಚೆನ್ನಾಗಿ ರಿಸರ್ಚ್ ಮಾಡಿರ್ತೀವಿ ನಾವು ಆ ಕಡೆ ಈ ಕಡೆ ಎಲ್ಲ. ಆಕ್ಚುಲಿ ನನಗೆ ಆಡಿಷನ್ಸ್ ಹೋದಾಗ ಕುಡಿಯೋ ಸೀನ್ಸ್ ಇರುತ್ತೆ, ಕುಡಿಬೇಕಾಗುತ್ತೆ ಮೇಡಮ್ ನೀವು ಒಂದೊಂದ್ಸತಿ ಅಂತ ಹೇಳಿದ್ರು. ನನಗೆ ಅಂದ್ರೆ ಕುಡಿಯೋ ಸೀನ್ಸ್ ನ ಯೂಶಲಿ ಆಕ್ಟರ್ಸ್ ಹೆಂಗ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನ್ ಅನ್ಕೊಂಡೆ ನಿಜವಾಗ್ಲೂ ಸ್ವಲ್ಪ ಕುಡ್ದು ಬಿಟ್ಟು ಆಮೇಲೆ ಆಕ್ಟ್ ಮಾಡ್ತಾರೆ ಅಂತ. ಸೊ ನಾನು ಫುಲ್ ಪ್ರಿಪೇರ್ ಆಗಿದ್ದೀನಿ. ನಾನು ಅಂದ್ರೆ ನಾನು ಕನ್ವಿನ್ಸ್ ಮಾಡ್ಕೊಂಡಿದೀನಿ, ಲುಕ್ ಯು ಆರ್ ಅನ್ ಆಕ್ಟರ್, ನೀನ್ ಕುಡಿಬೇಕಾಗುತ್ತೆ, ಇಟ್ಸ್ ಓಕೆ ಅನ್ಕೊಂಡು. ಕೊಲೆ ಸೀನ್ ಕೊಟ್ರೆ ಏನ್ ಮಾಡ್ತೀಯಪ್ಪ? ಐ ಆಮ್ ಅನ್ ಆಕ್ಟರ್, ಇಟ್ಸ್ ಓಕೆ, ನಾನು ಕೊಲೆ ಮಾಡ್ಬೇಕಾಗುತ್ತೆ ಇರುತ್ತೆ ಅಂತ ಗೊತ್ತು, ಬ್ಲಡ್ ಏನೋ ಹಾಕ್ತಾರೆ ಅಂತ ಗೊತ್ತು ನಂಗೆ. ಬಟ್ ಇದು ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸ್ವಲ್ಪ ಅಟ್ ಲೀಸ್ಟ್ ಹಾಕೋತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನಾನ್ ಹೇಳೋದು ಅದು ಕಳ್ಳಂಗೊಂದ್ ಆಯ್ತಾ, ಅಲ್ಲಿ ಹೋದ್ಮೇಲೆ ತರ್ಸಿದ್ರ ಸರ್ ಅಂತ ಕೇಳ್ತಾ ಇದೀನಿ. ಹಾ ಮೇಡಮ್ ಸೀನ್ ರೆಡಿ ಆಗ್ಲಿ ತರಿಸ್ತೀನಿ ಅಂತ ಹೇಳ್ತಿದ್ರು. ಆಮೇಲಿಂದ ಗೊತ್ತಾಯ್ತು ಅದು ಹಂಗೆ ಮಾಡ್ಬೇಕು ಅಂತ. ಅದುವರೆಗೂ ನನಗೆ ಗೊತ್ತಿರ್ಲಿಲ್ಲ. ತರಿಸ್ಕೊಂಡಿದ್ರು. ಬರೀ ಎಣ್ಣೆ ಹೋಗಿದ್ದೆ ಸರ್. ಆಕ್ಚುಲಿ ಬರೀ ಎಣ್ಣೆ ಹೊಡೆದಿದ್ದ, ಅದ್ರಲ್ಲಿ ಎಣ್ಣೆ ಜೊತೆಗೆ ಬೋಂಡಾ ಸೊಕ್ಕತ್ತಾಗಿರುತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್. ಬೋಂಡ ಚೆನ್ನಾಗಿರಲ್ಲ, ಬೇರೆ ಬೇರೆ ಏನಾದ್ರು ಚೆನ್ನಾಗಿರುತ್ತೆ, ಚಿಕನ್ ಮಟನ್. ಅಲ್ಲ, ಚಿಕನ್ ಬೋಂಡಾನು ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಟ್ರೈ ಮಾಡ್ಬೇಕು. ಬೋಂಡನು ಇದೆ. ಹಾ, ಬೋಂಡಾ ತುಂಬಾ ಚೆನ್ನಾಗಿರುತ್ತೆ. ಅದು ಎಲ್ಲಾ ಎಣ್ಣೆ ಜೊತೆನೂ ಬೋಂಡಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಕರೆಕ್ಟ್ ಅಲ್ವಾ? ಕರೆಕ್ಟ್. ಹೌದು. ಏನ್ ಸರ್ ನಿಮ್ಮ ಅನಿಸಿಕೆ ಬೋಂಡಾ ಬಗ್ಗೆ? ರೇಗ್ತಾ ಇದ್ರೆ ಇನ್ನೂ ರೇಗಿಸ್ತಾ ಇರ್ತಾರೆ. ಸೊ ನೀವು ನಿಮ್ ಬೋಂಡಾ ಒಂದು 10 ಸತಿ ಹೇಳ್ಬಿಡಿ, ಬೋಂಡಾ ಬೋಂಡಾ ಬೋಂಡಾ. ನಂಗೆ ಇಷ್ಟ ಇಲ್ಲ. ನೀವು ಬೋಂಡಾ ಫಾಸ್ಟ್ ಕೇಳಿದ ಬುಂಡಾ ಕೇಳಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ತಮ್ಮ ಕ್ಯಾರೆಕ್ಟರ್ ನೋಡಿದ್ಮೇಲೆ ವೈಫ್ಗೆ ಡೆಲಿವರಿ ಆಯ್ತಂತಲ್ಲ? ವೈಫ್ಗೆ ಅವರು ಆಸ್ಪತ್ರೆಗೆ ಹೋಗಿದ್ವಿ, ಹಾ ಸೀರೆ ಉಡ್ಸಿದ್ರು ಹಾ ನನಗೆ. ಹಾ ಅಲ್ಲಿ ನಿಜವಾಗ್ಲೂ ಪಾಪ ಕೌಂಟರ್ ನಲ್ಲಿ ಕೂತಿರೋರು ನನಗೆ ಹೆರಿಗೆ ಅನ್ಕೊಂಡ್. ಆಕ್ಚುಲಿ ಏನಂತ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಗೆ ಗೊತ್ತಿದೆಯೇನೋ ಭೀಮ ಅವನು ಅಷ್ಟು ಆಜಾನುಬಾಹು ಅಂದ್ರೂ ಸೀರೆ ಉಟ್ಕೊಂಡ್ರೆ ಯಾವ ಹೆಣ್ಣಿಗಿಂತ ಪುರದ್ರೂಪಿ ಆಗಿರುವಂತ ಹೆಣ್ಣಿಗಿಂತಲೂ ಕಮ್ಮಿ ಇರ್ಲಿಲ್ವಂತ, ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ನಂತೆ. ನಾವು ಆ ಇಮೇಜರಿ ತರಬೇಕು. ಹೆಂಡತಿ ಬಸರಾಗಿರ್ತಾಳೆ, ಅವಳಿಗೆ ಬಸರಿ ಬೈಕೆ, ನೀನ್ ಸೀರೆ ಉಟ್ಕೋ ಅಂತ ಹೇಳ್ತಾಳೆ ಅಂತ ಹೇಳಿದ್ವಿ. ಮನೆಯಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮಜವಾಗಿತ್ತು. ಬಸರಿ ಇವರು ಸೀರೆ ಉಟ್ಕೊಂಡ್ರು, ಅದು ರಾಜ್ಕುಮಾರ್ ಅವ್ರದ್ದು ಎರಡು ಕನಸಿನಲ್ಲಿ ತಮ್ ನಮ್ ಅಂತ ಕಲ್ಪನಾ ಅವ್ರು ಮಾಡೋ ಸ್ಟೈಲ್ ಎಲ್ಲ ಮಾಡಿದ್ವಿ. ಆಸ್ಪತ್ರೆಗೆ ಹೋಗ್ಬಿಟ್ಟಿದೀವಿ. ಎಲ್ಲಾ ಕಡೆ ಹೋಗ್ತಾ ಇದ್ರೆ ಕರೆಕ್ಟ್ ಆಗಿ ಕೇಳಿದ್ರು, ಸೀರೆ ಎಲ್ಲಿ ತಗೊಂಡ್ರಿ? ಶಾಬಾಷ್. ಅದು ಅವರಿಬ್ರು ಪೇಷಂಟ್ ನ ನೋಡ್ಕೊಳಕ್ ಬಂದಿರೋರು ಹೊರಗಡೆ ಕೂತಿದ್ದಾರೆ. ಬಂದ್ಬಿಟ್ಟು ಸೀರೆ ಎಲ್ ತಗೊಂಡ್ರಿ, ಚಿಕ್ಕಪೇಟೆನಲ್ಲ ಅಂದ್ರು. ಹೆಣ್ಮಕ್ಳಿಗೆ ಈ ಸೀರೆ ಆಕ್ಸರೀಸ್ಗೆ ಒಂಥರ ಯಾರು ಹಾಕೊಂಡಿದಾರೆ ಅನ್ನೋದು ನೋಡಲ್ಲ. ಗಂಡಸರು ಉಟ್ಕೊಂಡಿದ್ರೆ ಎಲ್ ತಗೊಂಡ್ರಿ ಅಂತ. ಆಕ್ಚುಲಿ ಎಲ್ ತಗೊಂಡ್ರಿ ನೀವು ಅದು ಸೀರೆನ? ಗೊತ್ತಿಲ್ಲ ಸರ್. ಇಲ್ಲಿ ಚಿಕ್ಕಪೇಟೆ 3rd ಕ್ರಾಸ್ ಅಲ್ಲಿ ಬೋಂಡಾ ಸೂಪ್ ಮಾಡ್ತಾರೆ. ಅಲ್ಟಿಮೇಟ್, ಇಟ್ ಇಸ್ ಸಿಂಪ್ಲಿ ಎಕ್ಸ್ಟ್ರಾರ್ಡಿನರಿ. ನೀವು ತಿನ್ಬೇಕು, ನೀವು ಅದನ್ನ. ನಾ ಕರ್ಕೊಂಡು ಹೋಗ್ತೀನಿ ವಿಜಯ್. ಸಕ್ಕತ್ತಾಗಿರುತ್ತೆ ಅದು. ಅದೇನ್ ಗೊತ್ತಾ, ಅದು ಒಂದು ಬೋಂಡಾ ತಿಂದ್ರೆ ಸಾಲಲ್ಲ, ಮತ್ತೆ 2-3 ಹಂಗೆ ತಿಂತಾ ಇರ್ಬೇಕು. ಸರ್ ಇನ್ನೊಂದ್ ಬೋಂಡಾ ಫೇಮಸ್. ಕಾಸ್ಟ್ಲಿ ಏನಿಲ್ಲ. ಕಾಸ್ಟ್ಲಿ ಅದೇ, ಅಂದ್ರೆ ರುಚಿ ಸಕ್ಕತ್ತಾಗಿ. ಅಷ್ಟೇ ಅದು. 5 ರೂಪಾಯ? ಇಲ್ಲ 10 ರೂಪಾಯಿ ಬೋಂಡಾ ಸೂಪ್ ಕೊಡ್ತಾನಲ್ಲ, ಸೊ ಅದಕ್ಕೋಸ್ಕರ ಇಲ್ಲ ಇದೆಯಾ ಬೋಂಡಾ ಸೂಪ್ ಅಂತಾನೆ ಕರೆಯೋದು. ಸಿ ಬೋಂಡಾ ಇಸ್ ನಾಟ್ ಓನ್ಲಿ ಬೋಂಡಾ ವಿತ್ ಸೂಪ್. ಬೋಂಡಾ ಸೂಪ್ ಬೋಂಡಾ ಸೂಪ್ ಅಂತಾನೆ ಕರೆಯೋದು. ಬೋಂಡಾ ಸೂಪ್ ಅಂದ್ರೆ ಸಾಂಬಾರಲ್ಲಿ ಡಿಪ್ ಮಾಡಿರ್ತಾರಲ್ಲ ಬೋಂಡಾನ, ಅವಾಗ ತೇಲತ್ತೆ. ಹೌದು.
ಇಲ್ಲಿ ಮಜಾ ಟಾಕೀಸ್ ಎಲ್ಲಿ ಬರುತ್ತೆ? ಕಲರ್ಸ್ ಕನ್ನಡದಲ್ಲಿ ಶನಿವಾರ ಭಾನುವಾರ 8 ಗಂಟೆಗೆ ಬರುತ್ತೆ. ಅದಲ್ಲ ಸರ್, ಎಲ್ಲಿ ಸಿಗುತ್ತೆ? ಅಪ್ಪ ಚಾನಲ್ ಅಲ್ಲೇ ಬರೋದಪ್ಪ. ಎಪಿಸೋಡ್ ಮಿಸ್ ಆದ್ರೆ ಊಟಲ್ ಸಿಗುತ್ತೆ. ಅಯ್ಯೋ ಅದಲ್ಲ ಸರ್, ಮಜಾ ಟಾಕೀಸ್ ಇಂದ ಒಬ್ರು ಫೋನ್ ಮಾಡಿದ್ರು, ಗುನ್ನಿಸ್ ರೆಕಾರ್ಡ್ ಮಾಡ್ತೀವಿ ಅಂತ. ಅದಕ್ಕೆ ಹುಡ್ಕೊಂಡ್ ಬಂದೆ ಸರ್. ಅಡ್ರೆಸ್ ಗೊತ್ತಿದ್ರೆ ಹೇಳಿ ಸರ್. ಈ ಪೂಜಾ ಬಾರ್ಗೆ ಹೋಗ್ಬಿಟ್ಟು ಸರ್ ಇಲ್ಲಿ ಎಣ್ಣೆ ಸಿಗುತ್ತಾ ಅಂತ ಕೇಳ್ದಂಗೆ ಮಜಾ ಟಾಕೀಸ್ ಬಂದ್ಬಿಟ್ಟು ಯಾರು ಕರ್ದಿದ್ರು ಅಂತಾರೆ. ಇದೇ ಮಜಾ ಟಾಕೀಸ್ ಕಾಲ್ ಮಾಡಿದ್ದಾನೆ. ಯಪ್ಪ ಏನಪ್ಪ ಏನಿದು ಟೈ ಒಳಗಾಕೊಂಡ್ಬಿಟ್ಟಿದ್ಯಾ? ಅದು ನನ್ನ ನೈಟ್ಗೆ ಒಂದ್ ಸ್ವಲ್ಪ ಉದ್ದ ಇತ್ತು ಸರ್, ಅದಕ್ಕೆ ಒಳಗಾಕೊಂಡೆ. ಸರ್ ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಿಮ್ ಹುಡುಗರ್ನ ಕರ್ಸ್ಬಿಡಿ. ಅವ್ರು ಏನ್ ರೆಕಾರ್ಡ್ ಮಾಡ್ತಾರೆ ಅಂತ ನೋಡ್ಬಿಟ್ಟು 50 ಲಕ್ಷ ಇಲ್ಲೇ ಕೊಟ್ಬಿಟ್ಟು ಅಪ್ಪ ಇನ್ನೇನ್ ಬೇಕು ನಮ್ಗೆ ಅಲ್ವಾ? 50 lakhs. ವಾವ್ ಬಿಂದಾಸ್ ಬಾಯ್ಸ್. 3 ಕೌಂಟ್ ಮಾಡ್ತೀನಿ, ಆದ್ರೆ 2 ಹೇಳೋ ಅಷ್ಟರಲ್ಲಿ ಬಂದ್ಬಿಡ್ಬೇಕು. ರೆಡಿ? 1 2. ಏನ ತೂತ? ಎಲ್ಲಿ? ನಾನು ತೂತ. ಅದೇ ಎಲ್ಲಪ್ಪ ತೂತ? ಭೂತ ಅಲ್ಲ ಕಣೋ, ಅವ್ನ್ ಭೂತ ಅಂತೆ. ಭೂತನ? ಭೂತ. ಮೂರ್ಛೆ ಹೋಗ್ಬಿಟ್ನಲ್ಲ ಅವ್ನ್ ಲವ್. ಹೋಗ್ ನೀರ್ ತಗೊಂಬಾರೋ. ತೆವ್ವಕ್ಕೆ ತೀರ್ತರ ಕೇಳ್ತಾ ಇದೆಯಲ್ಲ, ನಿನಗೆ ತಯ ಇಲ್ವಾ? ನೀನ್ ಮಕ ಮುಚ್ಚ. ನಿನ್ ಮೈಂಡ್ ವಾಯ್ಸ್ ಅಲ್ಲೇ ನೀನು ತೂತ ಅಂದಾಗ್ಲೇ ಗೊತ್ತಾಯ್ತು ನೀನ್ ಮುತ್ತುಮಣಿ ಅಂತ. ಹೋಗು ನೀರ್ ತಗೊಂಬಂದ ಅವ್ನ ನೆಪ್ಸು. ನನ್ನ ಮೈಂಡ್ ಟ್ಯಾಚ್ ಮಾಡ್ಕೊಂಡಲ್ಲ ಇವನು. ಲೇ ಟಚ್ ಅಪ್ ಏ ತ್ರೇ ಕೊಡತ್ರೆ. ಏನ್ ತ್ರೇನೋ? ತ್ರೇ ಪತ್ರೆ ತುಚುಕ್ ತುಚುಕ್ ತ್ರೇ. ಪ್ರೇ ಯಾ ಇವನು ತುಕ ಎಲ್ಲಿ? ಏಯ್ ಇಲ್ಲಿರೋರೆಲ್ಲ ಧೈರ್ಯವಾಗಿದೀವಿ, ನೀನ್ ಯಾಕ ಹೆದರ್ಕೊಂಡೆ? ಹಾರ್ಟ್ ಸ್ವಲ್ಪ ವೀಕು ಸರ್. ಸರ್ ಏನ್ ಸರ್ ಇದು? ಅವರು ಭೂತ ಗೀತ ಅಂತೆಲ್ಲ ಅಂತ ಇದ್ದಾರೆ. ಹ್ಞೂ ಕಣ, ನಮ್ಮ ಹುಡ್ಗನೇ. ಭೂತಾನು ನಿಮ್ ಹುಡ್ಗನ? ಹೌದು, ನೀನೆ ಇವನೇ ತಾನೇ ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ದು ವಿಚಿತ್ರವಾಗಿ ರೆಕಾರ್ಡ್ ಬೇಕು ಅಂತ. ಭೂತ ಏನಾದ್ರು ರೆಕಾರ್ಡ್ ಮಾಡಿದ್ರೆ ವಿಚಿತ್ರವಾಗಿರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಹುಡುಗನ್ ಕರೆಸ್ದೆ ನಾನು. ಇವ್ರೊಬ್ರಲ್ಲ ನಿಮ್ ಹುಡ್ಗ? ಇಲ್ಲ, ನಾನು ಇದೀನಿ. ತಾರ ತಿಗಡಿ ಹೇಯ್ ನಿಲ್ಸ. ಅಲ್ಲ ಯೂಶಲಿ 3 ಬಾಲ್ ಅಲ್ವಾ ಅದು ಜಗಲ್ ಮಾಡೋದು? 2 ಬಾಲಲ್ಲಿ ಮಾಡ್ತಾ ಇದೀರಾ? ನನ್ನ ಹತ್ರ ಇದ್ದಿದ್ದೆ 2 ಮಾಡಿದ್ದೀನಿ. ನಿಮಗೆ 3ರಲ್ಲೇ ಬೇಕು ಅಂದ್ರೆ 3ರಲ್ಲೂ ಮಾಡಿ ತೋರಿಸ್ತೀನಿ ಸರ್. ಸರ್ ಇವ್ರೊಬ್ರೇನಾ ನಿಮ್ ಹುಡ್ಗ? ಅಲ್ಲ ಇವರಿಬ್ರು ಇನ್ನೊಬ್ಬ ಇರ್ಬೇಕಾಗಿತ್ತಲ್ಲ.
ಲೋಕೇಶ್ ಹಾ? ಈಗ ತಾನೇ ಹುಲಿ ಬೇಟೆ ಮಾಡಿ ಊಟ ಮಾಡ್ದಂಗ್ ಕಾಣ್ತಾ ಇದೆ. ಹೌದು ಸರ್, ಅದು ಸರ್ ಊಟ- ಅದು ಬೇಟನಾರು ಮಾಡ್ಲಿ ನಾರು ಮಾಡ್ಲಿ ಯಾಕ್ ಸರ್ ಕಷ್ಟಪಟ್ಟು ಇಷ್ಟೊತ್ತರ್ಗು ಮಾಡ್ಸ್ಕೊಂಡ್ ಬಂದವ್ರೆ. ಅಪ್ಪ ರೆಕಾರ್ಡ್ ಮಾರುವ ವೀರರೇ ಬನ್ನಿ ಈ ಕಡೆ. ಮುದ್ದೆ ಸಾ ಹುಲಿ ಗೆಟಪ್ ಹಾಕೋಬೇಕು ಇಲ್ಲ ಸಿಂಹದ ಗೆಟಪ್ ಹಾಕೋಬೇಕು. ನೀನ್ ಎರಡು ಮಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಕರ್ಮ. ಬಾವ ನಾನು ಯಾರು ಮಜಾ ಟಾಕೀಸ್ ಹುಲಿ ಲಯನ್ ಲಯನ್ ಮುದ್ದೆ ತಿಮ್ಮ ತಿಮ್ಮ ಇದು ತಿಮ್ಮ ಅದಕ್ಕೆ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ ಬಂದೀವಿ ನೋಡು. ಕರ್ಮ ಕಾಂಡ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನೋಡ. ಹೈ ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ಸುಮ್ನೆ ತಲೆ ಆಡಿಸ್ತಾ ಇರ್ಬೇಕು. ಹೆಚ್ಚಿಗೆ ಮಾತಾಡಿದ್ರೆ 50 ಲಕ್ಷ ಊಫಿ ಆಗೋಗುತ್ತೆ. ಓಕೆ ನಿಮ್ ಡಿಸ್ಕಷನ್ ಮುಗ್ದಿದ್ರೆ ಶುರು ಮಾಡ್ಕೊಳ್ಳೋಣ. ಶುರು ಹಚ್ಕೋಬಹುದು. ಫಸ್ಟ್ ಯಾರ್ಯಾರು ಏನೇನ್ ಮಾಡ್ತಾರೆ ನೋಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವನ ಹೆಸರು ಸತ್ತುಮಣಿ ಅಂತ. ನಾನು ಮುತ್ತು ಮಣಿ ಕಣ. ಅದು ಬದುಕಿದ್ದಾಗ ಮುತ್ತುಮಣಿ, ಇವಾಗ ಸತ್ತೋಗಿದ್ಯಲ್ಲ ನೀನ್ ಇವಾಗ ಸತ್ತುಮಣಿ. ನಾನು ಮಣಿ ನಾನು. ಸ್ವಲ್ಪ ದಿನದಿಂದ ಇವನು ಭೂತದ ಕೆಲಸ ಮಾಡ್ಕೊಂಡಿದ್ದಾನೆ. ಮುಂಚೆ ಪಿಶಾಚಿ ಆಗಿದ್ದ. ಇವನು ತರಿ ಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಆ ಕುರಿಲಿ ಇವನೊಬ್ಬ ಕುರಿ. ಏನ್ ಜೋಕ್ಸ್ ಮಾಡ್ತಾನೆ ಅಂದ್ರೆ ಅಯ್ಯೋ ಸಕ್ಕ ಜೋಕರು, ಸೂಪರ್ ಜೋಕರು. ಸರ್ಕಸ್ ಅಲ್ಲಿ ಎಲ್ಲರ ಬಾಯಲ್ಲೂ ಇವಂದೆ ಗುಣಗಾನ. ಅಪ್ಪ ನೀನು ಆ ಕಡೆದ್ ನೀ ಕಡೆಗೆ ಈ ಕಡೆದ್ನ ಆ ಕಡೆಗೆ ಹಾಕ್ಬಿಟ್ಟು ಮಾತಾಡಪ್ಪ. ಆಯ್ತು ಒಂದ್ ಕೆಲಸ, ಸರ್ಕಸ್ ಅಲ್ಲಿ ಇವಂದೆ ಎಲ್ಲರ ಬಾಯಲ್ಲೂ ಗುಣಗಾನ. ಹೆಂಗ್ ಹಾಕಿದ್ರು ಬಾಯಿಗೆ ಬರೋದ ಗುಣಗಾನ ಅಂತಪ್ಪ ಗುಣಗಾನ ಅಂತ. ಆಮೇಲೆ ಇದ್ ನೋಡಿ, ಇದು ಮುದ್ದೇಶ ಟಯನ್. ಟೈಯನ್ನು ಹಂಗಂದ್ರೆ ಟಯನ್ ಅಂದ್ರೆ ಈ ಟೈಗರ್ ಲಯನ್ ಕ್ರಾಸ್ ಬ್ರೀಡ್ ಟಯನ್. ಓಕೆ. ಆದ್ರೂ ಬೋಂಡ ಅವ್ರೆ ನನಗೆ ಯಾಕೋ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅವ್ನ್ ನೋಡಿದ್ರೆ ಟಯನ್ ಅಂತೆ, ಹುಲಿ ಸಿಂಹ ಕ್ರಾಸ್ ಬ್ರೀಡ್. ಅವನು ಕುರಿ ಅಂತೆ, ಜೋಕರ್ ವೇಷ ಹಾಕೊಂಡ್ ಬಂದವನೆ. ಇವನು ದೆವ್ವ ಅಂತೆ. ನನಗ್ ನಂಬಕ್ ಆಗ್ತಾ ಇಲ್ಲ. ನಿಮ್ಗೆ ನಂಬಿಕೆ ಬರ್ತಾ ಇದೆ? ತಂಬಲ್ಲ ಅಂತವನೇ ಮತ್ತೆ 50 ಕಕ್ಷ 50 ಕಕ್ಷ ಅಲ್ಲ ಕಣೋ 50 ಲಕ್ಷ 50 ಕಾಲಿ ಅದೇ ಕಕ್ಷ ನೀನು ಬಾಯಿಗೆ ಅದೇ ಬೇಡ. ಸುಮ್ನೆ ನಿಂತ್ಕೊಳ್ರ, ಮ್ಯಾನೇಜ್ ಮಾಡ್ತಾನೆ. 50 ಲಕ್ಷ ಹೋಗ್ಬಿಡ್ತು ಸುಮ್ನೆ. ನೋಡಿ ಇವ್ರ ಕತೆನೆಲ್ಲ ಕೇಳಿ ನಿಮಗೆ ಗೊತ್ತಾಗುತ್ತೆ. ತೂತ ನಿನ್ ಕತೆ ಹೇಳೋ. ತಾನು ತುಟ್ಟು ದೆವ್ವ. ಪುಟ್ಟ ದೆವ್ವ ಅಂತ ಹೇಳು. ಇವನ್ ಪುಟ್ಟ ದೆವ್ವ. ನಾನು ಚಿಕ್ಕ ವಯಸ್ಸಲ್ಲಿ ಏನೇನೋ ಮಾತಾಡ್ತಾ ಇದೆಯಾ ಈ ಸೋನಲ್ಲಿ? ಅಪ್ಪಪ್ಪ ಅವ್ನು ಹೇಳಿದ್ದು ಚಿಕ್ಕ ವಯಸ್ಸಲ್ಲಿ. ಹಂಗೆ ತವಿಯು ಆಯ್ತಾಯ್ತು ಹೇಳ ಮುಂದಕ್ಲ. ನಾನು ಚಿಕ್ಕ ವಯಸ್ಸಲ್ಲಿ ತಿನ್ಬಿಟ್ಟು ತತ್ತೋಯ್ಬಿಟ್ಟೆ. ಹೌದೌದು, ವಿಷ ತಿಂದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾನೆ. ವಿಷ ತಿಂದಿಲ್ಲಮ್ಮ, ತಿನ್ಬಿಟ್ಟು ತತ್ತೋದೆ. ಜೊತೆ ಏನ್ ತಿಂದೆ ಹೇಳು. ಹೆಂಗೆ ಹೇಳಿ ಇವನಿಗೆ ನಾನು ಅಕ್ಷಿ ತಿನ್ಬಿಟ್ಟು ತತ್ತೋದೆ. ಸೀನ್ ಬಿಟ್ಟು ಸತ್ತೋದ್ನಂತೆ. ಸೀನ್ ಬಿಟ್ಟು ಹೆಂಗೋ ಸಾಯ್ತಾರೆ. ಅದು ಟಾಪಲ್ ತಟ್ ಮಾಡ್ತಾ ಇದ್ದೆ. ಟಾಪಲ್ ಏನ್ ಕಟ್ತಿದ್ದ? ಟಾರ್ಪಲ್ ಕಟ್ಟಿದ್ದ ಅನ್ಸ್ತದೆ. ಟಾರ್ಪಲ್ ಕಟ್ಟಿದ್ದ ನಿನ್ ತಣಕ್ಕೆ ಅದಲ್ಲ ಕಣ. ಟಾಪಲ್ ತಟ್ಟಿದೆ. ಟಾಪಲ್ ಕಟ್ಟಿದ್ದೆ. ಅಯ್ಯೋ ನಿನ್ ತುಕ ಮುಚ್ಚ ಟಾಪಲ್ ತಟ್ಟಿದೆ. ಆಪಲ್ ಅದನ್ನ ಕಟ್ ಮಾಡ್ತಾ ಇದ್ದೆ. ಆಪಲ್ ಕಟ್ ಮಾಡೋವಾಗ ಸೀನ್ ಬಂದ್ರೆ ಹೆಂಗೂರು ಸಾಯ್ತಾರೆ. ತೋರಿಸ್ತೀನಿ ಕರೆಕ್ಟ್ ಆಗಿ ತೋಡ್ಕೊ. ಟಾಪಲ್ ತಟ್ ಮಾಡ್ಬಿಟ್ಟು ಟಾಕುನ ತಿಂಗೆ ತಿಡ್ಕೊಂಡಿದ್ದ. ತಕ್ಷಿ ಅಂತ ತಿಂದೆ, ಹಂಗೆ ತಣೆಗೆ ತುತ್ಕೊಂಡ್ಬಿಡ್ತು. ಬಿಡಿ ಸರ್, ಆಪಲ್ ಕಟ್ ಮಾಡುವಾಗ ಚಾಕು ಹಿಂಗ್ ಇಟ್ಕೊಂಡಿದ್ರು, ಚುಚ್ಕೊಂಡ್ ಸತ್ತೋದ್ರು. ಚುಚ್ಕೊಂಡ್ ಸತ್ತೋಗಿದ್ದು. ತಿಲ್ಲ ತಲೆಗೆ ತಾಯ ಆಯ್ತು. ಗಾಯ. ಆಮೇಲೆ ಅನ್ಸಲ್ಲಿ ತೋಗುವಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ತತ್ತೋಗ್ಬಿಟ್ಟು. ಕರ್ಮ, ದುರಂತ ಸಾವು ಅಂದ್ರೆ ಓಕೆ ಸರ್, ಈ ಭೂತ ಏನ್ ಮಾಡುತ್ತೆ ಸರ್? ಇದು ಹಾಡು ಹೇಳುತ್ತೆ. ನಾನು ತಾಡು ತಾಡ್ತೀನಿ. 50 ಕಕ್ಷ. ನೋಡು, ವಿಚಿತ್ರವಾದ ರೆಕಾರ್ಡು. ಹಾಡು ಹೇಳುತ್ತೆ ನೋಡಿ. ಈಗ ತಿಳಿಸ್ಕೊ. ತೋನ್ ಟೀ ಕುಡಿತಿ. ಟೀ ಅಂತ ಕೊಡಿ ಟೀ. ಕೊಟ್ಬಿಡು.
ಟೆಸ್ಟ್ ಮ್ಯಾಚ್ ಹಳ್ಳಿ ಟೆಸ್ಟ್ ಮ್ಯಾಚ್ ಹಳ್ಳಿ ಎಷ್ಟು ಮ್ಯಾಚ್ ಹೋದವನು ಅದು ಸರ್, ಈ ಸಾಂಗ್ ನ ಎಲ್ಲೋ ಕೇಳ್ದಂಗಿದೆಯಲ್ಲ. ಅಯ್ಯೋ, ಇದಕ್ಕೆ ಹಿಂಗ್ ಅನ್ಬಿಟ್ರ ಇನ್ನೊಂದು ಅರ್ಥನೇ ಅಡಲ್ಲ ಇನ್ನೊಂದು. ಓಕೆ ತುತ್ತು ತೊಟ್ಟೋಳು ತಂದಾಗ ತುತ್ತ ತೊಟ್ಟೋಳ ಏಯ್, ಮರಿಬೇಡ ಅಂತ ಹೇಳಕ್ಕೆ ಬಂದೆ ನಾನು. ಯಾಕೆ ಸ್ಟಾಪ್ ಮಾಡ್ಬಿಟ್ರಿ ನೀವು? ಏನಿಲ್ಲ ಹಾಡು ಹಾಡು ನಮ್ದೇ ಮಿಸ್ಟೇಕ್. ನೀನ್ ಆಡಪ್ಪ ನೀನು ಹಾಡು 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 ಸರ್. ಹಾಡು ಹೇಳಿದೆಲ್ಲ ಓಕೆ ಸರ್, ಆದ್ರೆ ಏನ್ ರೆಕಾರ್ಡ್ ಆಗುತ್ತೆ ಸರ್? ಇಲ್ಲ 11 ಕ್ಯಾಮ್ರಾ ಇದೆ, ಇವ್ನು ಆಡಿರೋದೆಲ್ಲ ರೆಕಾರ್ಡ್ ಆಗಿದೆ, ಮೈಕ್ ಇದೆ, ವಾಯ್ಸೂನು ರೆಕಾರ್ಡ್ ಆಗಿದೆ. ಎರಡು ರೆಕಾರ್ಡ್ ಆಗಿಲ್ವಾ? ಹೋಗಿ ಹೋಗಿ ಎಂತ ಫ್ಯಾಮಿಲಿ ಕೈಗೆ ಸಿಕ್ಕಾಕೊಂಡಿದೆ ಅಂತ. ಆಯ್ತು ಸರ್, ರೆಕಾರ್ಡ್ ಮಾಡಿದಾನೆ ಅಂತ ಸೀಲು ಸೈನ್ ಹಾಕ್ಬಿಡ್ತೀನಿ ಅಷ್ಟೇ ಅಲ್ವಾ? ನಾನು ಹೌದು. ನೆಕ್ಸ್ಟ್ ನಮ್ಮ ಟಯನ್ ಬಂದ. ಟೈಗರ್ ಲಯನ್ ಕ್ರಾಸ್ ಬ್ರೀಡ್ ಟಯನ್. ಇದು ಏನ್ ದಬಾಕತ್ತೆ ಸರ್? ಡೈಲಾಗ್ ಹೇಳುತ್ತೆ. ಡೈಲಾಗ್ ಊರಿ ಸಿಂಹನ ಕಾಡಲ್ಲಿ ನೋಡಿರ್ತೀಯ, ಜೂನಲ್ಲಿ ನೋಡಿರ್ತೀಯ, ಸಫಾರಿನಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಟಿವಿನಲ್ಲೂ ನೋಡಿರ್ತೀಯ. ಆದ್ರೆ ಡೈರೆಕ್ಟ್ ಆಗಿ ಎದುರುಗಡೆ ನೋಡ್ತೀಯಾ ಕಾಲೆತ್ತಿ ಬುಟ್ಟ ಅಂದ್ರೆ ಕಾಲೆತ್ತಿ ಬುಟ್ಟ ಅಂದ್ರಲ್ಲ ಕಣೋ, ಅದು ಪಂಚಾಯತಿ ಬುಟ್ಟ ಅಂದ್ರೆ. ಪಂಜ ಎತ್ತಿ ಬುಟ್ಟ ಅಂದ್ರೆ ಟನ್ ಟನ ಟನ್. ಟನ್ ಕಣೋ, 1.5 ಟನ್. 1.5 ಟನ್ ತೂಕ ಹಾಕ್ತೀಯಾ? ಸರ್, ಐ ಹ್ಯಾವ್ ಅ ಡೌಟ್. ನಿಮ್ಮನ್ನ ನೋಡಿದ್ರೆ 1.5 ಟನ್ ತರ ಕಾಣ್ತಿಲ್ವಲ್ಲ? ಏಯ್, ನನ್ನನ್ನೆಲ್ಲ ಕಣೋ, ರೆಮೋನ ತೂಕ ಹಾಕು. 1.5 ಈ 2.5 ಟನ್ ಬರ್ತಾಳೆ. ತೂಕ ಹಾಕ್ತೀಯಾ ರೆಮೋನ? ಹಲೋ ಡೈಲಾಗ್ ಓಕೆ, ರೆಕಾರ್ಡ್ಗೆ ಏನ್ ಮಾಡ್ತೀರಾ? ಅದು ರೆಕಾರ್ಡು ಹೌದು. ರೆಕಾರ್ಡು ನೋಡು, ನಮ್ಮ ಟೈಯನ್ನು ಹಾ, ಒಂದೇ ಬೆಳ್ ಮೇಲೆ ನಿಂತ್ಕೊಳ್ತೆ. ಚಾನ್ಸ್ ಇಲ್ಲ. ಇದು ಲೈಫ್ ಅಲ್ಲಿ ಯಾರು ಗುನ್ನಿಸ್ ರೆಕಾರ್ಡ್ ಮಾಡಕ್ ಆಗದೆ ಇಲ್ಲ, ನಿಜವಾಗ್ಲೂ ಒಂದೇ ಬೆಳ್ಳಲ್ಲಿ ನಿಂತ್ಕೊಳುತ್ತೆ. ಬಾಬಾ 2 ಕಾಲ್ ಮೇಲೆ ನಂಗೆ ನಿಂತ್ಕೊಳಕ್ ಆಯ್ಕಿಲ್ಲ. ಮಂಡಿ ಸೊಂಟ 2 ನೋವು ಬರ್ತದೆ. ಒಂದ್ ಬೆಳ್ ಮೇಲೆ ಹೆಂಗೋ ನಿಂತ್ಕೊಳ್ಳ ನೀನು? ನಾನು ಹೇಳ್ದಂಗ್ ಮಾಡು. ಏಯ್ ಕುನ್ನಿಸು, ನೋಡಲ್ಲ ಏನೋ ಬಿದ್ದಿದೆ. ಎಲ್ಲಿ ಸರ್? ನೋಡಲ್ಲಿ. ಇಲ್ಲ. ಹಾ, ಏನಿದು? ನೋಡು. ದೊಡ್ಡ ಜೋಕರ್ ಇವನ್. ಎಂತ ಜೋಕರ್ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ 25 ಜೋಕ್ ಪಟ 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 ಅಂತ ಹೇಳ್ಬಿಡ್ತಾನೆ. 50 ಲಕ್ಷ ಬೇಡವನ್ನ ನಿನ್ಗೆ ಕೋತಿ. 25 ಜೋಕೆನ 50 ಜೋಕೆ ಹೇಳ್ತೀನಿ. 25 ಕಷ್ಟ ಕಣೋ, 50 ಯಾಕೋ ಹೇಳ್ದೆ? ಅಪ್ಪ ಬಿಲ್ಡಪ್ ಅಲ್ಲಿ ಬೈಕ್ ಬಂದ್ಬಿಡ್ತು ಹೇಳ್ಬಿಟ್ಟು. ಬಾಯ್ಗೆ ಬಂದ್ರೆ ನಿಂತ್ಕೊಂಡ್ಬಿಡು ಮಗನೇ. ಚಾನ್ಸೇ ಇಲ್ಲ ಸರ್. ಇವತ್ವರೆಗೂ ಗುನ್ನಿಸ್ ರೆಕಾರ್ಡ್ ಅಲ್ಲಿ 1 ನಿಮಿಷಕ್ಕೆ 4 ಜೋಕ್ ಹೇಳಿದ್ದಾರೆ. 50 ಜೋಕ್ ಹೆಂಗ್ ಸರ್ ಹೇಳ್ತಾರೆ ಇವರು? 57 ಹೇಳ್ತಾರೆ ನೋಡ್ರಿ. ರೆಕಾರ್ಡ್ ಬರ್ಕೊಳ್ರಿ. ಶುರು ಮಾಡ ಜೋಕ್ ಹೇಳು. ಏನ್ ಶುರು ಮಾಡ್ಲಪ್ಪ? ಯಾವ್ದು ಜೋಕ್ ಶುರು ಮಾಡೋ. ಏನಾರು ಹೇಳು. ಈಗ ಮೊದಲನೇ ಜೋಕು. ಎತ್ತು. ಮದುವೆ ಆದ್ಮೇಲೆ ಕೆಲವು ಹೆಂಗಸರಿಗೆ ಜಂಬ ಬರುತ್ತೆ. ಯಾಕೇಳಿ? ಯಾಕಂದ್ರೆ ಅವ್ರ ಗಂಡನೇ ಅರ್ಶನದ ಕೊಂಬ್ ಕಟ್ಟಿರ್ತಾನೆ. ಇಲ್ಲೇ ನಿಂತ್ಕೋ. ಆ ಕಡೆ ಹೋಗುದ್ರಿ. ಅಲ್ಲ, ಇಲ್ಲಿ ಒಗಿಯಂಗಿಲ್ವಲ್ಲೋ ಪಾಪ, ಎಲ್ಲಾರು ಇದಾರೆ, ಅದಕ್ಕೋಸ್ಕರ ಸೈಡ್ ಹೋಗ್ಬಿಟ್ಟು ಆಚೆ ಕಡೆ ಹೋಗಿದ್ಬಿಡ್ಬೋದು. ಅಂದ್ರೆ ಅದೆಲ್ಲ ನನ್ ಮಖಕ್ಕೆ ಹೋಗ್ಯಾಕ್ ಮಾಡಿದ್ರ? ಕೊರೋನಾ ಪಬ್ಲಿಕ್ ಆಗಿ ಉಗಿಯೋಂಗಿಲ್ಲ.
ಎಲ್ಲ ಕಣ ಕೋತ್ ನನ್ ಮಗನ ಈ ತರ ಜೋಕ್ ಕೇಳಿದ್ರೆ ಒಂದ್ ನಿಮಿಷದಲ್ಲಿ 50 ಜೋಕ್ ಹೆಂಗ್ ಹೇಳೋದು? ಹಾ ಒಂದ್ ಕೆಲಸ ಮಾಡು. ಏನ್ ಮಾಡ್ಲಿ ಈಗ ಹಂಗಾರೆ? ಬಂತು ತಲೆ ಸುತ್ತ ಬಂದ್ಬಿಡ್ತು ಡೌ ಮಾಡು. ಅಯ್ಯೋ ತಲೆ ಸುತ್ತಾ ಇದೆ, ತಲೆ ಸುತ್ತಾ ಇದೆ. ತಲೆ ಇಲ್ಲಲ್ಲ ಇರೋದು, ತಲೆ ಇಲ್ಲಿರೋದು. ಸುಮ್ನೆ ತಾನೇ ತಲೆ ಸುತ್ತಾ ಇರೋದು, ಎಲ್ಲಿ ಇಟ್ಕೊಂಡ್ರೇನು? ಹಂಗಲ್ಲ ಕಣೋ, ನೀನ್ ಹಿಂಗೆಲ್ಲ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ನ್ಯಾಚುರಲ್ ಆಗಿ ಇಲ್ಲ ಅನ್ಬಿಟ್ಟು ಡೌಟ್ ಬರಲ್ವ ಅವ್ನ್ಗೆ? ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನ್ಯಾಚುರಲ್ ಆಗಿ ತಲೆ ಸುತ್ತಬೇಕಾ? ತಗೋ ನಿಜಲ್ಲೂ ತಲೆ ಸುತ್ತಾ ಇದೆಯಾ? ನೋಡಪ್ಪ ಗುನ್ನಿಸು, ಪಾಪ ನಮ್ಮ ಹುಡುಗನಿಗೆ ತಲೆ ಸುತ್ತ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಇವನ್ ಜೋಕ್ ಅನ್ನ ನಾನ್ ಕಂಪ್ಲೀಟ್ ಮಾಡ್ತೀನಿ. ಓಕೆ? ಹಾ ಬಾ 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 ಈ ಕಡೆ ಬಾ. ನಮ್ಮ ಕುರಿ ಎಂತ ಜೋಕ್ ಹೇಳ್ತಾನೆ ಅಂದ್ರೆ ಆ ಜೋಕ್ ಕೇಳಿದ್ರೆ ಸಾಕು, ಬೇರೆ ಜೋಕ್ ಕೇಳ್ಬೇಕು ಅಂತಾನೆ ಅನ್ಸಲ್ಲ. ಅಂತ ಜೋಕ್ ಇರುವಂತ ಕೆಪಾಸಿಟಿ ಈ ಕುರಿಗಿರೋದು. ಜೋಕ್ ಅಂದ್ರೆ ಕುರಿ, ಕುರಿ ಅಂದ್ರೆ ಜೋಕು. ಈ ಜೋಕ್ ಅನ್ನೋದು ಹುಟ್ಟಿದ ಇವನಿಂದ. ಆಕ್ಚುಲಿ ಕುರಿ ಹುಟ್ಟಿದಾಗ್ಲೇ ಅಮ್ಮ ಅಂತಲ್ಲ, ಜೋಕ್ ಅನ್ನೋಕ್ ಶುರು ಮಾಡ್ಬಿಟ್ಟ. ಇದನ್ ಕೇಳ್ಬಿಟ್ಟು ಅಲ್ಲಿ ನರ್ಸಿದ್ರಲ್ಲ ಅವ್ರು ನಕ್ಕು ಯಪ್ಪ ಮಗುಲೇ ಎಷ್ಟು ಜೋಕ್ ಮಾಡ್ತಾರೆ ಅಂತ ನಕ್ಕು ಸುಸ್ತಾಗಿ ಬಿದ್ದೋಗ್ಬಿಟ್ರು. ಆದ್ರೂ ಇವ್ನ್ ಜೋಕ್ ಮಾಡೋದ್ ನಿಲ್ಲಿಸ್ಲ. ಆಸ್ಪತ್ರೆಯಲ್ಲಿ ಇರೋರೆಲ್ಲ ಆ ಒಮ್ಮನ್ ನೋಡೋದು ಬಿಟ್ಬಿಟ್ಟು ಇವನ್ ಜೋಕ್ ಮಾಡೋದನ್ನೇ ಅಯ್ಯೋ ಎಂತ ಜೋಕ್ ಮಾಡ್ದ ಅಂತ ಸಿಕ್ಕಾಪಡೆ ನಗ್ತಾನೆ ಇದ್ರು. ಆವತ್ತಿಂದ ಇವತ್ತಿನವರೆಗೂ ಬರೀ ಜೋಕ್ ಮಾಡ್ತಾನೆ ಇದ್ದಾನ ಅವನು. ಸರ್ ಜೋಕ್ ಹೇಳಿ ಅಂದ್ರೆ ಕತೆ ಹೇಳ್ತಾ ಇದೀರಲ್ಲ ಸರ್. ಯಾವ್ದ್ರಿ ಕತೆ? ಆವಾಗಿಂದ ಹೇಳಿಲ್ವಾ ಜೋಕು 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 ಅಂತ? ಎಷ್ಟ್ ಜೋಕ್ ಹೇಳ್ದೆ? ಎಷ್ಟ್ ಹೇಳ್ದ? ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡಿದ್ದೀನಮ್ಮ. ಆಲ್ರೆಡಿ 20 ಜೋಕ್ ಆಗಿದೆ. ಇನ್ನ 30 ಜೋಕ್ ಹೇಳ್ಬಿಟ್ರೆ ಮುಗ್ದೋಯ್ತು. ಹೌದು. ಹಾ ನೀನ್ ಲೆಕ್ಕ ಹಾಕೊಳ. ಇವನು ಎಂತ ಬ್ಯೂಟಿಫುಲ್ ಜೋಕ್ಸ್ ಹೇಳ್ತಾನೆ ಅಂದ್ರೆ, ಇವನು ನಾಯಿ ಹತ್ರ ಮಾತಾಡಿದ್ರು ಜೋಕು, ಹಂದಿ ಹತ್ರ ಮಾತಾಡಿದ್ರು ಜೋಕು, ಕಾಗಿ ಹತ್ರ ಮಾತಾಡಿದ್ರು ಜೋಕು, ಹೆಣ್ಮಕ್ಳ ಹತ್ರ ಮಾತಾಡಿದ್ರು ಜೋಕು, ಮೆಟ್ಟಲ್ ಓಡಿಸ್ಕೊಂಡ್ರು ಜೋಕು, ಪೊಲೀಸ್ ಅವ್ರ ಹತ್ರ ಏರೋಪ್ಲೇನ್ ಹತ್ತಿದ್ರು ಜೋಕು. ಬರೀ ಜೋಕು 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 ಜೋಕು. ಓಕೆ, ಇನ್ನೊಂದು 25 ಸೆಕೆಂಡ್ ಇದೆ. ಊಟಕ್ಕೆ ಕೂತು ಒಂದ್ ತುತ್ತು ತಿಂದ್ರು ಜೋಕು, ಪಾಯಸ ಕುಡಿದ್ರು ಜೋಕು, ಪಲ್ಯ ತಿಂದ್ರು ಜೋಕು, ನೀರ್ ಕುಡಿದ್ರು ಜೋಕು, ಹಾಲ್ ಕುಡಿದ್ರು ಜೋಕು, ಉಪ್ಪಿನಕಾಯಿ ನೆಕ್ರು ಜೋಕು. ಇನ್ನ 5 ಸೆಕೆಂಡ್ ಇದೆ. 25 ಜೋಕ್ ಬೇಕು. 5, 4, 3, 2. ಇವನ್ ರಾತ್ರಿ ಮಲಗೋದಕ್ ಮುಂಚೆ 25 ಜೋಕ್ ಹೇಳ್ಬಿಟ್ಟೆ ಮಲಗೋದು. 50 ಆಯ್ತು. ತೆಗೆ 50 ಲಕ್ಷ ತೆಗೆ 50 ಲಕ್ಷ ರೆಕಾರ್ಡ್ ಆಯ್ತು. 50 ಲಕ್ಷ ನಿಮಗ್ ಕೊಡ್ಬೇಕು. ನನ್ಗೆ ಮೋಸ ಮಾಡ್ತೀರಾ? ಆಯ್ತು, ಈಗ ನಾನ್ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಅಲ್ಲಿ ಏನಾದ್ರೂ ನೀವು ಗೆದ್ರೆ ಆ 50 ಲಕ್ಷಕ್ಕೆ ನನ್ನ ಆಸ್ತಿನೂ ಸೇರಿ ಇನ್ನ 50 ಲಕ್ಷ ಸೇರಿಸಿ 1 ಕೋಟಿ ಮೇಲೆ ನನ್ನ ಆಸ್ತಿ ಕೊಡ್ತೀನಿ. ಸಾಕಾದ್ರೆ ಆ ಟಾಸ್ಕ್ ಅಲ್ಲಿ ಗೆಲ್ರಿ. ಹೇಳ ಅದೇನ್ ಹೇಳ ನಮ್ ಭಾವ ಮಾಡ್ತಾನೆ. ಹೇಳ ನನ್ನ ಯಾಕೋ ತಗ್ಲಾಗ್ದೆ? ಇಲ್ಲಿ ಭಾವ ನೀ ಮಾಡ್ತೀನಿ ಗೊತ್ತೇ. ಹೇಳಲ್ಲ ಒಂದು ಲೋಟ ಕೊಡ್ಸಿ ಸರ್. ಒಂದ್ ಲೋಟ ಕೊಡ್ರ. ಏನ್ ಸರ್ ಲೋಟ ಕೇಳಿದ್ರೆ ಚೊಂಬೆ ಕೊಡ್ಸಿದ್ರಿ? ನಮ್ ಸಮಾಸ ಮಾಡಿದ್ಯಲ್ಲ ಮಗನೇ, ನಮ್ಗೆ ಚಾಲೆಂಜ್ ಹಾಕಿದ್ಯಾ? ಏನ್ ಮಾಡ್ಬೇಕು ಹೇಳು. ಈಗ ಈ ಕೈ ಮೇಲೆ 1 ರೂಪಾಯಿ ಇಟ್ಟಿರ್ತೀನಿ, ಇದ್ರ ಮೇಲೆ ಈ ಚೊಂಬಿಟ್ಟಿರ್ತೀನಿ. ಈ ಚೊಂಬನ ಎತ್ತದೆ ಆ 1 ರೂಪಾಯಿ ತಗೊಂಡ್ರೆ ನಿಮ್ಗೆ 1 ಕೋಟಿ ಪ್ಲಸ್ ನಾನು ನಾಶ್. ತಗಲ್ಬಾಜಿ ಮಾಡ್ತಾನೆ ಇವನು, ತಗಲ್ಬಾಜಿ ಆಟ, ಬರೀ ಮೋಸ ಇವಂದು. ನನಗ್ ಗೊತ್ತಿಲ್ವಾ ಏನ್ ಗೊತ್ತಾ ಇವನ್ ಐಡಿಯಾ? ಏನ್ ಮಾಡಿದಾನೆ ಹೇಳಿ? ಅದು ಕಾಯಿನ್ ಇಟ್ಟಿದ್ದಾನಲ್ಲ, ಕಾಯಿನ ಹಿಂಗ್ ಇಟ್ಕೊಂಡ್ಬಿಟ್ಟಿರ್ತಾನೆ. ನಾವ್ ಏನೇ ಮಾಡಿ ಚೊಂಬಿಳ್ಸಿದ್ರು ಕಾಯಿ ಸಿಕ್ಕಾಕೊಂಡ್ಬಿಡುತ್ತೆ, ತೆಗಿಯಕ್ಕಾಗಲ್ಲ. ದಗಲ್ಬಾಜಿ ನನ್ನ ಮಗ. ಸರ್ ನಾನು ಹಂಗೆಲ್ಲ ಮಾಡಿಲ್ಲ ಸರ್. ಚೊಂಬು ಪ್ಲೇನ್ ಚೊಂಬಿಟ್ಟಿದ್ದೀನಿ, ಕೆಳಗೆ 1 ರೂಪಾಯಿ ಇಟ್ಟಿದ್ದೀನಿ. ಮೋಸ ದಗಲ್ಬಾಜಿ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇವನು ಎಷ್ಟು ಬ್ರಿಲಿಯಂಟ್ ಅಂದ್ರೆ ನಮ್ಮ ಹತ್ರನೇ ತೋರ್ಸಕ್ ಬರ್ತಾ ಇದ್ದಾನೆ. ಅದು ಕಾಯಿನ್ಗೆ ಗಮ್ ಹಾಕ್ಬಿಟ್ಟಿದ್ದಾನೆ. ಚೊಂಬ್ ನಾವು ಬೀಳ್ಸಿದ್ರು ಗಮ್ ಅಂಟ್ಕೊಂಡ್ಬಿಟ್ಟಿರ್ತಲ್ಲ ಕಾಯಿನು, ಅದಕ್ಕೋಸ್ಕರ ಈ ಡವ್. ಚಾನ್ಸೇ ಇಲ್ಲ ಸರ್, ಗಮ್ಗಿ ಮೇಲೆ ಹಾಕಿಲ್ಲ, ಬೇಕಾದ್ರೆ ನೀವೇ ನೋಡಿ. ಥ್ಯಾಂಕ್ ಯು. ಚೊಂಬ್ ನಾನ್ ಮುಟ್ಟದ್ನಾ? ಇಲ್ಲ. ಕಾಯಿನ್ ಎತ್ತಿದೀನಿ ತಾನೆ, ಕೊಡು 1 ಕೋಟಿ. ಚೆಕ್ ಬರಿತಾನೆ 1 ಕೋಟಿ. ಬೋಟಿ ಗೊತ್ತಾ? ಬೋಟಿನೂ ಕೊಡಲ್ಲ. ಈಗ ಈ ಒಂದು ಆಕ್ಟ್ ಆಯ್ತಲ್ಲ, ಇದರಲ್ಲಿ ಇಬ್ಬರನ್ನ ನಾನು ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೀನಿ, ಮಂಡ್ಯ ಮತ್ತೆ ಪವನ. ಮೊದಲನೇದಾಗಿ ನಾನು ಮಂಡ್ಯ ರಮೇಶ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಯಾವ್ದಾದ್ರು ಒಂದು ಹೊಸ ಒಂದು ಗೆಟಪ್ ಹಾಕ್ಬೇಕು ಅಂದಾಗ ಅಷ್ಟೇ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ಬಂದು ನೋಡಿ, ಇದೆಲ್ಲ ಫುಲ್ ಬಾಡಿ ಪೇಂಟಿಂಗು, ಇದನ್ನೆಲ್ಲ ಮಾಡಿ ಆತ ಅಷ್ಟು ಖುಷಿಯಾಗಿ ಮಾಡುವಂತ ವ್ಯಕ್ತಿ. ಅಫ್ಕೋರ್ಸ್ ನಮ್ಮ ಇಡೀ ತಂಡನೂ ಅದೇ ರೀತಿಯಲ್ಲಿ ಒಂದು ಪ್ರಿಪೇರ್ ಆಗ್ತಾರೆ. ಬಟ್
ಮಂಡ್ಯ ರಮೇಶ್ನ ಏನಕ್ಕೆ ಕರೆಸಿದೆ ಅಂದ್ರೆ ನಾನು ಆಗ್ಲೇ ಮಾತಾಡಿದೆ ನಟನ ಬಗ್ಗೆ. ನಟನ ಯಾವ ಒಂದು ಅತ್ಯುತ್ತಮವಾದಂತ ಕೆಲಸ ಮಾಡ್ತಿದೆ ಅಂದ್ರೆ ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್ಲರನ್ನು ಮೀರಿಸುವಂತ ಒಂದು ಪ್ರತಿಭೆಗಳನ್ನ ಹುಡುಕಿ ತೆಗೆದು ಅದರಲ್ಲೂ ಅಂತ ಒಂದು ಪ್ರತಿಭೆಗಳಿಗೆ ಅತ್ಯುತ್ತಮವಾದಂತ ಒಂದು ತರಬೇತಿ ಕೊಡ್ತಾ ಇರುವಂತಹ ಒಂದು ಸಂಸ್ಥೆ ಅಂದ್ರೆ ನಟನ. ಸೊ ಎಲ್ಲರೂ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮಂಡ್ಯ ರಮೇಶ್. ಹಾಗಾಗಿ ಇವರೆಲ್ಲರೂ ನಮ್ಮ ಒಂದು ಮಜಾ ಟಾಕೀಸಿನ ಒಂದು ಸಂಸಾರದಲ್ಲಿ ಭಾಗಿಯಾಗಿರೋದು ನಮಗೆ, ಕುಟುಂಬದಲ್ಲಿ ಭಾಗಿಯಾಗಿರೋದು ನಮಗೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು. ಆರೋಹಿ ವಾಸ್ ಮೆನ್ಷನಿಂಗ್ ಆರ್ಟಿಸ್ಟ್ ಅಂದ್ಮೇಲೆ ಎಷ್ಟು ಕೂತ್ಕೊಳ್ಳಿ ಪಾಪ, ಆರ್ಟಿಸ್ಟ್ ಅಂದ್ಮೇಲೆ ಎಷ್ಟು ಡೆಡಿಕೇಶನ್ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ರು. ಬಟ್ ಅದು ಒಂದು ಲೈಟರ್ ನೋಟ್ ಅಲ್ಲಿ ಇತ್ತು. ಆದ್ರೆ ಸೀರಿಯಸ್ ಆಗಿ ಆರ್ಟಿಸ್ಟ್ ನ ಡೆಡಿಕೇಶನ್ ಏನು ಅನ್ನೋದನ್ನ ಪವನ್ ನ ನೋಡಿ ಕಲ್ತ್ಕೋಬೇಕು. ಯಾಕಂದ್ರೆ ಈತ ಇವತ್ತು ಬಂದು ಈ ಒಂದು ಗೆಟಪ್ ಅಲ್ಲಿ ಬಂದು ನಮ್ಮನ್ನ ಇಷ್ಟು ನಗ್ಸಿದಾನೆ, ಎಲ್ಲದನ್ನು ಮರ್ತಿದ್ದಾನೆ. ಆದ್ರೆ ಅವನು ತನ್ನ ತಂದೆನ ಕಳ್ಕೊಂಡು 4 ದಿನ ಆಗಿದೆ. ಇಟ್ಸ್ ಬೀನ್ ಓನ್ಲಿ 4 days. ಆತನಿಗೆ ನಾನು ಕೇಳಿದೆ, ನಾನು ಏನೋ ಇವಾಗ ಶನಿವಾರ ಶೂಟಿಂಗ್ ಮಾಡ್ತೀನಿ ಅಂದ್ರೆ ಖಂಡಿತ ಬರ್ತೀನಿ ಚಿನ್ನ, ನಾನು ಕೆಲಸ ಮಾಡ್ಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಆ ಒಂದು ಡೆಡಿಕೇಶನ್ಗೆ ನಮ್ಮ ಒಂದು ಥ್ಯಾಂಕ್ ಯು ಪವನ. ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಕಹಿ ಘಟನೆ ಇವನ ಜೀವನದಲ್ಲಿ ನಡೆದಿದೆ. ಯಾಕಂದ್ರೆ ಈತ ತನ್ನ ತಂದೆಗೆ ತುಂಬಾ ಕ್ಲೋಸ್ ಆಗಿದ್ದ. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ರೀತಿಯಾದಂತ ಒಂದು ಸಿಚುವೇಶನ್ ನಮ್ಮ ಫ್ಯಾಮಿಲಿಯಲ್ಲಿ ಆಗಿತ್ತು. ಅಂದ್ರೆ ನಮ್ಮ ತಂದೆ ಕಾಕನಕೋಟೆ ನಾಟಕ ಮಾಡ್ಬೇಕಾಗಿತ್ತು. ಬಹಳ ಪಾಪ್ಯುಲರ್ ಆದಂತ ನಾಟಕ. ಇಟ್ ವಾಸ್ ಹೌಸ್ಫುಲ್ ಅಂಡ್ ಆಲ್ ದ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿತ್ತು. ನಮ್ಮ ತಂದೆ ಕೂತ್ಕೊಂಡು ಮೇಕಪ್ ಹಾಕೋತಾ ಇದ್ರು. ಅವರ ಅತ್ತೆ ಮಗಳು ತುಂಬಾ ಕ್ಲೋಸ್ ಆಗಿ ಜೊತೆಲೆ ಬೆಳೆದವ್ರು ಇಬ್ರು, ಸತ್ಯ ಆಂಟಿ ಅಂತ, ಅವ್ರು ತೀರ್ಕೊಂಡ್ಬಿಟ್ರು. ಅಂದ್ರೆ ನಮ್ಮ ತಂದೆ ಅವರು ತುಂಬಾ ಕ್ಲೋಸ್ ಆಗಿದ್ರು ಚಿಕ್ಕ ವಯಸ್ಸಿನಿಂದ. ತೀರ್ಕೊಂಡ್ಬಿಟ್ಟಿರೋ ಅಂದಾಗ ನಮ್ಮ ತಂದೆ ಮೇಕಪ್ ಮಾಡ್ತಾ ಇದ್ರು. ಅರ್ಧಕ್ಕೆ ನಿಲ್ಸಿ ಮನೆಗೆ ಹೋಗಿ ಕಾರ್ಯಗಳನ್ನೆಲ್ಲ ಮುಗಿಸ್ಬಿಟ್ಟು ತಿರುಗಿದಾಗ ಇಡೀ ನಟರಂಗದವ್ರು ನಿಂತ್ಕೊಂಡು ಆಯ್ತಪ್ಪ ಶೋ ಇದೆಲ್ಲ ಮುಗಿದು ಬಿಡ್ಲಿ, ಶೋ ಇನ್ನೊಂದ್ ದಿನ ಇಟ್ಕೊಂಡು, ನಥಿಂಗ್ ಡೂಯಿಂಗ್, ಚಲೋ ದ ಶೋ ಮಸ್ಟ್ ಗೋ ಆನ್, ಲೆಟ್ ಅಸ್ ಡೂ ದ ಶೋ ಅಂತ ಹೇಳಿ ನಾಟಕ ಮಾಡಿದ್ರು ಅವತ್ತು. ಅದನ್ನ ನನ್ ಪ್ರತಿ ಸಲ ಹೇಳಿದ್ರು, ಯಾವುದೇ ಒಂದು ಪರ್ಫಾರ್ಮಿಂಗ್ ಆರ್ಟ್ಗೆ, ಯಾವ ಒಂದು ಕಲೆನ ನಾವು ಪ್ರತಿಭೆಯಾಗಿ ತೋರಿಸ್ತೀವಿ, ಅದಕ್ಕೆ ನಾವು ಕಾರಣ ಕೊಡೋದಕ್ಕಾಗಲ್ಲ. ನಂಗೆ ತಲೆನೋವು, ನಂಗೆ ಕೈ ನೋವು, ಕಾಲು ನೋವು, ನೋಡೋರ್ಗೆ ಅದು ಗೊತ್ತಾಗಬಾರ್ದು. ಎಷ್ಟೇ ನೋವಿದ್ರು ಅದನ್ನ ನಾವು ಹಿಡಿದಿಟ್ಕೋಬೇಕು ಅಂತ. ಅದಕ್ಕೆ ಶೇಕ್ಸ್ಪಿಯರ್ ಹೇಳಿರೋದು ಶೋ ಮಸ್ಟ್ ಗೋ ಆನ್ ಅಂತ. ಇವತ್ತು ಅದನ್ನ ನಮ್ಮ ಪವನ ನಮ್ಮ ಜೊತೆ ಸೇರಿ ಇಷ್ಟೆಲ್ಲ ತರಲೆಗಳ ನಡುವೆ ಅವನ ನೋವನ್ನ ಮರೆತು ನಮ್ಮ ಜೊತೆ ಬಂದು ಪರ್ಫಾರ್ಮ್ ಮಾಡಿದ್ದಾನೆ. ಪವನ, ವಿ ಆರ್ ಆಲ್ವೇಸ್ ವಿತ್ ಯು. ನಾನು ನಿಂಗೇನ್ ಹೇಳಿದೆ, ಅಳಬಾರ್ದು ಅಂತ ಹೇಳಿಲ್ಲ. ಹಾ, ಅಂಡ್ ಐ ಶುಡ್ ಥ್ಯಾಂಕ್ಸ್ ಸೃಜಾ. ಏನಕ್ಕೆ? ಎಲ್ಲಾ ರೀತಿಲೂ ನಮ್ ತಂದೆ ಹೋದಾಗಿಂದ ಎಲ್ಲಾ ರೀತಿಲೂ ನಿನ್ಗೆ ಏನ್ ಬೇಕು, ಯಾವ ತರ ಬೇಕು ಹೇಳು, ನಾನು ಸಹಾಯ ಮಾಡ್ತೀನಿ ಅಂತ ಬೆನ್ನೆಲುಬಾಗಿ ನಿಂತು. ನಡಿ ನಡಿ ಸಾಕು, ನಡಿ. ನೀನ್ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳು. ಇಲ್ಲ, ಥ್ಯಾಂಕ್ ಯು. ಎಷ್ಟೇ ನೋವಿದ್ರು ಬಿಟ್ಟು ಬಾ, ಒಂದ್ ಸ್ವಲ್ಪ ಮನೆಯಿಂದ ಹೊರಗೆ ಬಾ, ರಿಲ್ಯಾಕ್ಸ್ ಆಗು, ಒಂಚೂರು ಅಲ್ಲೇ ಇದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಇವತ್ತಿಲ್ಲಿ ಬಂದು ಆಕ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಹುರಿದುಂಬಿಸ್ದ. ಸೊ ಎಲ್ಲೇ ಇದ್ರು ನಮ್ಮ ತಂದೆ ಆಶೀರ್ವಾದ ಮಾಡ್ಲಿ, ಅವ್ರು ಎಲ್ಲಿದ್ರು ನಗ್ತಾ ಇರ್ಲಿ ಅಂತ ನಾನು ಬಂದು ಇವತ್ತು ಆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ. ಮಜಾ ಟಾಕೀಸ್ ಇಡೀ ಕುಟುಂಬದವರು ನಿನ್ ಜೊತೆ ಇರ್ತಾರೆ. ಓಕೆ, ಬಿ ಸ್ಟ್ರಾಂಗ್. ಥ್ಯಾಂಕ್ ಯು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮಂಡ್ಯಣ್ಣ, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್, ನೀವು ಮೂಲತಃ ರಂಗಭೂಮಿಯವರು. ಹೌದು. ಸೊ ನಟನದಲ್ಲಿ ನೀವು ಸಾಕಷ್ಟು ಶಿಬಿರಗಳನ್ನ ನಡೆಸಿದೀರಾ ಅಂತ ಕೇಳ್ಪಟ್ಟೆ. ನಟನದಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೀನಿ. ಅಂದ್ರೆ ಐ ಹ್ಯಾವ್ ಅಸೋಸಿಯೇಟೆಡ್ ವಿತ್ ನಟನ. ಹಾ ಅದಕ್ಕಿಂತ ಮುಂಚೆ 4ನೇ ವಯಸ್ಸಿನಿಂದ ನಮ್ಮ ಮಾಮಂದೊಂದು ನಾಟಕದ ಕಂಪನಿ ಇತ್ತು. ಹಾ, ಅದರಲ್ಲಿ ನಾನು ಭಕ್ತ ಪ್ರಹ್ಲಾದನ್ ರೋಲ್ ಮಾಡ್ತಾ ಇದ್ದೆ, ಲೋಹಿತಾಕ್ಷನ್ ರೋಲ್ ಮಾಡ್ಕೊಂಡ್ ಬರ್ತಾ ಇದ್ದೆ ಆಗ್ಲಿಂದ. ನಮ್ಮ ತಂದೆ ಫಸ್ಟ್ ಬಣ್ಣ ಹಚ್ಚಿದ್ದು ಭಕ್ತ ಪ್ರಹ್ಲಾದ ಕ್ಯಾರೆಕ್ಟರ್ಗೆ, ಕರೆಕ್ಟ್, ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ಮ ತಾತ ಆ ಕ್ಯಾರೆಕ್ಟರ್ಗೆ ಒಂದು ಮಗುನ ಹುಡುಕ್ತಾ ಇದ್ರಂತೆ, ಎಲ್ಲೂ ಸಿಗ್ಲಿಲ್ಲ. ಆವಾಗ ನಮ್ಮ ಅಜ್ಜಿ ನಮ್ಮ ತಂದೆಗೆ ಒಂದು ಎಲ್ಲ ಮೇಕಪ್ ಎಲ್ಲ ಮಾಡಿ ಕರ್ಕೊಂಡು ಹೋಗಿ, ನಮ್ಮ ತಾತನಿಗೆ ಗುರ್ತು ಸಿಗ್ಲಿಲ್ವಂತೆ. ಯಾರಿದು ಮಗು, ಯಾರು ನಿಮ್ದೇರಿ ಮಗು ಅಂತ ಹೇಳಿ. ಓಕೆ, ದಯವಿಟ್ಟು ನಮಗೋಸ್ಕರ ಯಾವ್ದಾದ್ರು ಒಂದು ಹಾಡು.
ಲಾಸ್ಟ್ ಅಲ್ಲಿ ಯಾರಾದ್ರೂ ಸೇರಿದ್ದಾಗ ಒಂದು ಮನೇಲಿ ಫಂಕ್ಷನ್ ಸೇರಿದ್ದ ಇದು ಲಾಸ್ಟ್ ಆಡಿದ್ಮೇಲೆ ಬೇರೆ ಯಾರು ಆಡಂಗಿಲ್ಲ ಅಂತ ಸೊ ಆ ತರ ಇದು ಅದು ವಂದನಾರ್ಪಣೆ. ಹಾ ಒಂದನ ಅರ್ಪಣೆ ಅದು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ. ಇವತ್ತು ನಾನು ಒಂದು ಬಹಳ ಸ್ಪೆಷಲ್ ಆದಂತ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಫಾರ್ ಅವರ್ ಪ್ರಿಯಾಂಕ್. ಏನ್ ಸರ್ ಇಷ್ಟು ಪ್ರೀತಿಯಿಂದ ಕೊಟ್ರೆ ನೋಡಿ ಸರ್, ಬೋಂಡಾ ಸೂಪ್ ಬೇಡ ಅನ್ನೋದು ಅಲ್ವಾ? ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೇದು. ನಾನು ನನ್ನ ಕೈಯಾರೆ ನಿನಗೆ ತಿನ್ನಿಸ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ, ನಿಂಗೆ ಇವತ್ತಿಂದ ಇಷ್ಟ ಆಗುತ್ತೆ. ನಾನು ತಿನ್ಸಿದ್ಮೇಲೆ ಇದ್ದಿದ್ದು ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಬೋಂಡಾಗೆ ಬೋಂಡಾ ತಿನ್ನಿಸ್ತಾ ಇರೋದು. ಇದು ಚಿಕ್ಕಪೇಟೆದಲ್ವಾ? ಇಲ್ಲ, ಇವಾಗ ಮಾಡಿಸಿದ್ದು. ಅವರು ತುಂಬಾ ಶ್ರದ್ಧೆಯಿಂದ ಬೆವರು ಸುರ್ಸ್ ಮಾಡಿದ್ದಾರೆ. ದಯವಿಟ್ಟು ಇಟ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಉಪ್ಪು ಎಲ್ಲ ಕರೆಕ್ಟ್ ಆಗಿರುತ್ತೆ, ಬೆವರು ಸುರ್ಸಿರೋದಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವೀಕ್ಷಕರೇ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಈ ಒಂದು ಸಂಚಿಕೆಯನ್ನ ನೋಡಿ ನೀವು ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್ ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಕ್ಲಿನಿಕ್ ಪ್ಲಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೈಂಟ್ಸ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬೈ ಬೈ.